ನಮ್ಮ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೋತಿ ತಿಂದು ಮೇಕೆ ಬಾಯಿ ಒರ್ಸೋದು ಗೊತ್ತಲ್ವಾ? ರೈತರು ಹಾಗೆ JDS ನಾಯಕರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹದೊಡ್ಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಎರಡನೇ ಸುತ್ತಿನ ಹೋರಾಟ ಅಂತಾನೆ ಇದನ್ನ ಕರೆಯಲಾಗ್ತಾ ಇದೆ. ರೈತರಿದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ, ಏನೇನು ಹೇಳ್ತಾರೆ ಅಂತ ಕೇಳ್ದ. ಸರ್, ಇದು ಮೊನ್ನೆ ತಾನೇ ನೀವು ರಸ್ತೆ ಜಾಥಾವನ್ನು ಮಾಡಿದ್ರಿ, ಬೆಂಗಳೂರಿಗೆ ಬಂದ್ರಿ, ಆದರೆ ನಿಮ್ಮ ಹೋರಾಟವನ್ನು ತಡೆಯುವಂಥ ಪ್ರಯತ್ನ ಆಯಿತು. ಇವತ್ತಿನ ಹೋರಾಟ ಹೇಗಿರುತ್ತೆ, ಯಾಕಾಗಿ ಹೋರಾಟ? ಅಣ್ಣ, ಈ ಮಾಡ್ತಾ ಇರೋದು ಎಲ್ಲ ಸರ್ವೇ ಸಾಮಾನ್ಯ ನಿಮಗೂ ಗೊತ್ತಿದೆ. ರೈತರಿಗಾಗಿ ಮಾಡ್ತಾ ಇರೋದು ಇದೇನು ಒಳ ರಾಜಕೀಯಕ್ಕಲ್ಲ. ಈಗ ಎಲ್ಲರಿಗೂ ಜನಗಳಿಗೆ ಕಂಡು ಬಂದಿರೋದೇನು, ಎಲ್ಲರಿಗೂ ರಾಜಕೀಯವಾಗಿ ಏನೇನು ಮಾಡ್ತಾ ಇದ್ದಾರೆ ಈಗಿರೋ ಅಂತ ಸರ್ಕಾರ, ಭ್ರಷ್ಟ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಏನಂದ್ರೆ ಇವತ್ತಿನ ದಿನದಲ್ಲಿ ನಾವೇನು ರೈತರಿಗೆ ರವಾನೆ ಮಾಡ್ತೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಬುದ್ಧಿ ಕಲಿಸುವಂತ ಪಾಠವನ್ನ ರೈತರು ಮಾಡೇ ಮಾಡ್ತಾರೆ. ಅದು ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರೈತರದ್ದು ಮತ ಬೇಡವಾ? ರೈತರು ಒಂದು ಏನು 100 ಎಕರೆಗೆ ಈಗ ಏನಂತಂದ್ರು ಬೈರ್ಮಂಗ್ಲ ಜನ ಎಷ್ಟು ಬಂದಿದ್ದಾರೆ? ಬೈರ್ಮಂಗ್ಲ ಜನನೇ ಇಲ್ಲ, ರೈತರೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮೊನ್ನೆ ಪ್ರೆಸ್ ಮೀಟ್ ಕೊಟ್ಟಾಗ ನನಗೂ ಕೂಡ ಕೆಲವೊಂದು ಕಮೆಂಟ್ಗಳು ಬಂದ್ವು, ನೀವು ಬಿಡದಿಯವರ ಅಂತ. ಇಲ್ಲ, ನಾವು ಬಿಡದಿಯವರ, ನಾವು ರೈತರು ಸ್ವಾಮಿ, ರೈತರ ಮಕ್ಕಳು. ಎಷ್ಟು ಎಕರೆ ಜಮೀನು ಐತೆ? ನಮ್ದು ಜಮೀನು ಅದಕ್ಕೆ ಸ್ವಾಮಿ. ನಮ್ಮ ತಂದೆ ರೈತರು, ನಮ್ಮ ತಾತ ರೈತರು, ನಾವು ರೈತರು, ನಾವು ಹೋಗ್ತೀವಿ. ಇಲ್ಲಿ ವ್ಯವಸ್ಥಿತವಾಗಿ ಇಲ್ಲಿ ಬೆಂಗಳೂರಲ್ಲಿ ಒಂದು ಅನಿವಾರ್ಯತೆ, ಮಳೆ ಬೆಲೆ ಮತ್ತು ನೀರು ಸಿಗದೇ ಇರೋ ಕಾರಣದಲ್ಲಿ ನಾವು ಇಲ್ಲಿ ಬಂದು ಇದು ಮಾಡ್ತೀವಿ. ವಾರಕ್ಕೊಮ್ಮೆ ನಾವು ಊರ್ಗೋ. ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಬೈರ್ಮಂಗಲದಿಂದ ಜನ ಈಗ ಆಧಾರ್ ಕಾರ್ಡು, ಪಾಣಿ ಎಲ್ಲಾನು ತೋರ್ಸೋಣ ಸ್ವಾಮಿ. ಇಲ್ಲೇ ಅವ್ರಿಗೆ ಒಂದು ಸಪ್ರೇಟ್ ಬ್ಯಾರಿಗೇಡ್ ಹಾಕ್ಬಿಟ್ಟು ಅವ್ರ ಜನಗಳವ್ರೆ, ಬನ್ನಿ ಮಾಧ್ಯಮದ ಮುಖಾಂತರ ತೋರಿಸಿ. ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡ್ತೀವಿ, ಆ ಬೈರ್ಮಂಗ್ಲ ಏನು ಟೌನ್ಶಿಪ್ ಮಾಡ್ಬೇಕು ಅಂದ್ರೆ ಅದು ಕೈ ಬಿಡಿ ಸ್ವಾಮಿ, ಮಾಡ್ಕೊಡಿ. ನಿಮ್ದೇ ಆದ ಸರ್ಕಾರದಲ್ಲಿ ನಿಮ್ಮ ಮಾತು ಕೇಳಿದಾರ ಸಚಿವರಿದ್ದಾರೆ. ಈಗ ಕುಮಾರಸ್ವಾಮಿ ರೆಡ್ ಝೋನ್ ಮಾಡ್ಬಿಟ್ಟಿದ್ರು, ಈಗ DK CM ಆಗಿದ್ದಾರೆ ಅಂತ ಈ ಆರೋಪ ಎಲ್ಲ. ಕೋತಿ ತಿಂದು ಮೇಕೆ ಬಾಯಿ ಒರ್ಸೋದು ಗೊತ್ತಲ್ವಾ? ಬಿಟ್ಬಿಟ್ಟಿಲ್ವ ನಾವು ಹೇಳ್ತಾರ ಜನಗಳಿಗೆ ಅದನ್ನ ಒಂದು ಮಂಕ್ಪೂತಿ ಹೆಸರದು ಸ್ವಾಮಿ. ಅವ್ರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಈಗ ಪ್ರಧಾನಮಂತ್ರಿ ಮೊಮ್ಮಗ, CM ಮಗ, ಅವ್ರನ್ನ ಹೆಂಗೆ ಆದ್ರೂ ಮುಂದಿನ ಬಾರಿ ಗೆಲ್ಸ್ಕೊಂಡು ಬಂದೇ ಬರ್ತಾರೆ. ಯಾವ ಕ್ಷೇತ್ರದಲ್ಲಿ ನಿಂತ್ರೆ ಗೆದ್ದೆ ಗೆಲ್ತಾರೆ. 100ಕ್ಕೆ 100 ಬರ್ಕೊಡ್ತೀನಿ. ಇದು 3 ಬಾರಿ ಸೋತಿದ್ದಾರೆ, 4ನೇ ಬಾರಿ ಗೆದ್ದೆ ಗೆಲ್ತಾರೆ ಸ್ವಾಮಿ. ಆಗಿದೆ 3 ಬಾರಿ. ಎಲ್ಲೂ ಹೋಗಿ ಒಂದು ಸೀಮಿತವಾಗಿ ಒಂದೇ ಕ್ಷೇತ್ರದಲ್ಲಿ ನಿಂತಿದ್ರೆ ಇವತ್ತು 4 ಗೆದ್ದಿರೋರು, ಸರಿನಾ? ಅವರು ಹೋಗಿ ಜನಗಳು ಎಲ್ಲಿ ಬಯಸ್ತಾರೆ ಅಲ್ಲಿ ಹೋಗಿ ನಾನು ಒಂದು ಸ್ಥಾನಮಾನ ಗೌರವ ಪಡ್ಕೊಬೇಕು ಅನ್ನೋದು ಇದು ಮಾಡಿ. ಈಗ ಅವರಲ್ಲೇ ಹೋಗಿ ಹಾಸನ ನಿಲ್ಬೋದಾಯ್ತಲ್ಲ ಸ್ವಾಮಿ. ಹಾಸನ ನಿಂತಿದ್ರೆ ಆರಾಮಾಗಿ ಗೆಲ್ಬೋದಾಗಿತ್ತು ಅವರು. ಅದಕ್ಕಾಗಿ ಈಗ ನಮ್ಗೇನು ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ನಾವೇನು ನೇರವಾಗಿ ರವಾನೆ ಮಾಡ್ತಾ ಇದ್ದೀವಿ, ರೈತರಿಗೆ ದಯವಿಟ್ಟು ಈ ಟೌನ್ಶಿಪ್ ಏನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀರಾ ಅದನ್ನ ಕೈ ಬಿಡುವಂತದ್ದನ್ನ ಮಾಡಿ ಸ್ವಾಮಿ ಅಂತ ಹೇಳ್ತೀವಿ. ಬಿಡದಿ ಟೌನ್ಶಿಪ್ ಏನು ನಾವು 1900 ಎಕರೆ ಜಮೀನನ್ನ ಏನು ವಶಪಡಿಸ್ಕೊಂಡಿದ್ದಾರೆ, ವಶಪಡಿಸ್ಕೊಳ್ಳೋಕೆ ಒಂದು ಏನು ನಮ್ಮ DK ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಬಿಡದಿ ಸಂದರ್ಭ ವಿರೋಧಿಸಿ ನಾವು ಬಹಿರಂಗ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಏನು ಇವತ್ತು ಭ್ರಷ್ಟ ಸರ್ಕಾರ ಈ ರೈತರ ಭೂಮಿಯನ್ನ ಕಬಳಿಸಕ್ಕೆ ಏನು ಹೊರಟಿದೆ, ಅದಕ್ಕೆ ನಮ್ಮ ಧಿಕ್ಕಾರವಿರಲಿ. ನಮ್ಮ ಮಹಾನ್ ನಾಯಕರಾದ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ, ಕುಮಾರಣ್ಣವರು ಎಲ್ಲರೂ ನಮ್ಮ ಬೃಹತ್ ಜಾಥಾ ಮುಖಾಂತರ ಇವತ್ತು ನಾವು ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನು ನಮ್ಮ ಬಿಡದಿ ಟೌನ್ಶಿಪ್ನ ವಿರೋಧಿಸಿ ನಾವು ಏನು ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಎಲ್ಲ ನಮ್ಮ ರೈತರು, ಬೈರಮಂಗಲ ರೈತರು, ಪ್ರತಿಯೊಂದು ನಮ್ಮ ಜನಾಂಗದವರು ಎಲ್ಲ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ ನೋಡಿ ಸರ್, ಈಗ ಹೊಸದಾಗಿ ಬಂದಿರತಕ್ಕಂಥ ಸರ್ಕಾರ, ಹೊಸದಾಗಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಅವರದೇ ಆಗಿರ್ತಕ್ಕಂಥ ದುರುದ್ದೇಶದಿಂದ ನಮ್ಮ ರೈತರ ಭೂಮಿಯನ್ನು ಕಸಿದುಕೊಂಡು ನಮ್ಮ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ರೈತರ ಮಕ್ಕಳು, ರೈತರ ಪಕ್ಷವಾಗಿರ್ತಕ್ಕಂಥ ನಮ್ಮ JDS ಪಕ್ಷ ರೈತರಿಗೆ ಅನ್ಯಾಯವಾಗಲಿಕ್ಕೆ ನಾವು ವೇಸ್ಕಾಲಕ್ಕೂ ಬಿಡೋದಿಲ್ಲ ಸರ್. ಹಾಗಾಗಿ ನಾವು ನಿರಂತರ ಹೋರಾಟದಲ್ಲಿದ್ದೇವೆ. ಬಿಡದಿ ರೈತರಿಗೆ ಅನ್ಯಾಯವಾಗಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್. ಈ 2 ಹಂತದಲ್ಲಿ 3 ಹಂತದಲ್ಲಿ ಪಾದಯಾತ್ರೆ ನಡೆದರೂ ಕೂಡ ನಾವು ಹಾವೇರಿ ಜಿಲ್ಲೆಯಿಂದ ಹಾನಗಲ್ ತಾಲೂಕಿಂದ ಸುಮಾರು ಜನರು ಬಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಂತದಲ್ಲಿ ಪಾದಯಾತ್ರೆ ಮಾಡಿದ್ರು ಕೂಡ ಸರ್ಕಾರ ನಿಮ್ ಕ್ಯಾರೆ ಅಂತಿಲ್ಲ. 3 ಹಂತ ಪಾದಯಾತ್ರೆ ಮಾಡಿದ್ರು ಕೂಡ ಕ್ಯಾರಿ ಅನ್ನಲ್ಲ ಅಂದಾಗ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿ HD ದೇವೇಗೌಡ ಸಾಹೇಬ್ರು ಇದ್ದಾರೆ ಸರ್. ಅವರನ್ನ ಮೀರ್ಸ್ತಕ್ಕಂಥ ರಾಜಕಾರಣ ಇವರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ರೈತರ ಪರವಾಗಿ ನಿಂತಿರ್ತಕ್ಕಂಥ ನಮ್ಮ ನಾಯಕರಿದ್ದಾರೆ. ನಾವು ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ನಾವು JDS ಪಕ್ಷದ ವತಿಯಿಂದ ನಮ್ಮ ನಿಖಿಲ್ ಸಾಹೇಬರ ನೇತೃತ್ವದಲ್ಲಿ ಅವ್ರಿಗೆ ನ್ಯಾಯವನ್ನು ನಮ್ಗೆ ಕೊಡ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡ್ತೀವಿ ಸರ್. ನೋಡಿ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ನಮ್ಗವರು
ಅವರ ಕೊನೆ ಉಸಿರಿರೋವರೆಗೂ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತಕ್ಕಂಥದ್ದು ಇದೊಂದು ಘಟನೆ ಸಾಕು ಸರ್. ಎಸ್, ಇದು JDS ಮುಖಂಡರು ಹಾಗೆ ರೈತರ ಮಾತು. ಯಾವುದೇ ಕಾರಣಕ್ಕೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. 3ನೇ ಹಂತದ ಹೋರಾಟ ಇದು. 3ನೇ ಹಂತದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ, ಇನ್ನೂ ಹೋರಾಟ ಮಾಡ್ತೀವಿ. DK ಶಿವಕುಮಾರ್ಗೆ ಇದು ಎಚ್ಚರಿಕೆಯ ಗಂಟೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಲಂಕೆ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.